ಇನ್ನು ನಿಮ್ಮ ಲೈಫ್ನ ಬಹುಶಃ ಅರ್ಧ ಭಾಗ ನಿಮ್ಮ ಸಪೋರ್ಟ್ ಸಿಸ್ಟಮ್, ಅವ್ರ ಬಗ್ಗೆ ಏನು ಹೇಳ್ತೀರಾ? ನನ್ನ ವೈಫು, ನಮ್ಮ ತಂದೆ ತಾಯಿ, ಅಣ್ಣ ಅತ್ತಿಗೆ, ಇವ್ರುಗಳನ್ನೇ. ಯಾಕಂದರೆ ನಮ್ಮ ಅಪ್ಪ ತುಂಬಾ ಬಿಗ್ಗೆಸ್ಟ್ ಸಪೋರ್ಟು. ಯಾಕಂದರೆ MCA ಮಾಡೋವರೆಗೂ ಅವ್ರು ಎಷ್ಟು ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ರು ಅನ್ನೋದು ನಮಗೆ ಗೊತ್ತು. ಆ್ಯಂಡ್ ಅದನ್ನು ಅರ್ಥ ಮಾಡ್ಕೊಂಡು ನಾನು ಲ್ಯಾಪ್ಟಾಪೇ ತೊಗೊಂಡಿರಲಿಲ್ಲ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡ್ತಾಯಿದ್ದೆ. ಬಟ್ ನನ್ನ ಕಸಿನ್ಸ್ದು ಅವ್ರದ್ದು ಅಂದರೆ ಬರೀ ಪ್ರಾಜೆಕ್ಟ್ಗಲ್ವ ಇನ್ನೆಂತಕ್ಕೆ ಅಂತ ಯೂಸೇಜ್ ಇರಲಿಲ್ಲ ಅವಾಗ. ಸೊ ಆ ಥರ ಎಲ್ಲ ನನಗೆ ಗೊತ್ತಿತ್ತು ಅವ್ರಿಗೆ ಕಷ್ಟ ಏನಿತ್ತು ಅನ್ನೋದು. ಸೊ ಇವಾಗ ಅವರು ನನಗೆ 2014 ನಾನು ಪಾಸ್ಔಟ್ ಆಗಿದ್ದು, ಆಲ್ಮೋಸ್ಟ್ 11th ಇಯರ್ ಇದು. ಸೊ 11 ಇಯರ್ಸೂ ನನ್ನನ್ನು ಇಲ್ಲಿ ಬಿಟ್ಟು ಇನ್ನೂ ಏನೋ ಮಾಡು, ಆ ಥರ ಮಾಡು, ಈ ಥರ ಮಾಡು ಅಂತ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಅವ್ರಿಗೂ ತುಂಬಾ ಇಂಟ್ರೆಸ್ಟು. ಅವರು ಇವಾಗೆಲ್ಲ ಫೇಸ್ಬುಕ್ ಲೈವ್ ಬಂದು ಕೆರೋಕೆ ಆಡ್ತಾ ಇರ್ತಾರೆ. ಆಮೇಲೆ ನಾಗಾಭರಣ್ ಸರ್ ಸ್ಕೂಲ್ಗೆ ಹೋಗಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿಬಿಟ್ಟಿದ್ದಾರೆ ಇವಾಗ ರೀಸೆಂಟಾಗಿ. ಅದು ಹೇಳಿರಲಿಲ್ಲ, ಅದ್ರದ್ದು ಲಾಸ್ಟ್ ಶೋ ದಿನ ಕರೆದಿದ್ರು. ಅದು ನಮಗೆ ಸರ್ಪ್ರೈಸು, ಏನಪ್ಪ ಆ್ಯಕ್ಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀರಾ ಅಂತ. ನಿಮ್ಮ ಸಿನಿಮಾಲಿ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಹಾಕಿ ಇವಾಗ. ಸೊ ಆ ಥರ ಸಪೋರ್ಟ್ ಇರೋದಕ್ಕೆ ನಮ್ಮನ್ನ. ಆ್ಯಂಡ್ ಇವಾಗೇನು ನಮಗೇನು 3 ಟೈಮ್ ಊಟ ಸಿಗೋದಕ್ಕೇನು ಕೊರತೆ ಮಾಡಿಲ್ಲ. ಅದೇ ದೊಡ್ಡ ಸಪೋರ್ಟ್, ನಮಗೆ ಆರಾಮಾಗಿ ಬಿಟ್ಟಿದ್ದಾರೆ. ಸೊ ನಮ್ಮದು ಜವಾಬ್ದಾರಿ ಇರುತ್ತಲ್ಲ, ನಾವು ಅಷ್ಟರಲ್ಲಿ ಅಂದರೆ ಈ ಏಜ್ಗೆಲ್ಲ ಒಂದು ಏನು ಸಂಪಾದಿಸಿರ್ಬೇಕಿತ್ತು. ಓಕೆ, ಹೇಳಿ, ಅಕಾರ್ಡಿಂಗ್ ಟು ಯು ಒಬ್ಬ ತಂದೆ ತಾಯಿಗೆ ಪರಿಪೂರ್ಣನಾಗಿ ಮಗ, ಒಬ್ಬ ಹೆಂಡತಿಗೆ ಭಾಗಶಃ ಗಂಡನಾಗಿ ಇದಾನಪ್ಪ ಎಲ್ಲದರಲ್ಲೂ ಅಂತ ಹೇಳ್ಕೊಳ್ಳುವ ಸಾಮರ್ಥ್ಯ ಯಾವ ಸಿಚುವೇಶನಲ್ಲಿ ಬರುತ್ತೆ ಅಂತ? ಅಂದರೆ ಎವ್ರಿ ಸಿಚುವೇಶನ್ ಅದಿರುತ್ತೆ. ಈಗ ಸಣ್ಣ ಪುಟ್ಟ ವಿಚಾರಗಳಲ್ಲಿ, ಈಗ ವೈಫ್ಗೆಲ್ಲೋ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ, ಅದು ಗಂಡನೇ ಕರ್ಕೊಂಡು ಹೋಗೋ ವಿಚಾರಗಳು. ಈಗ ಅವ್ರ ತಾಯಿ ಜೊತೆ ಹೋದ್ರೂ ಅಷ್ಟು ಖುಷಿ ಇರಲ್ಲ, ಅಥವಾ ಇನ್ಯಾರ ಜೊತೆನೇ ಹೋದ್ರು, ಫ್ರೆಂಡ್ಸ್ ಜೊತೆ ಹೋದರೂ ಅಷ್ಟು ಖುಷಿ ಇರಲ್ಲ. ಸೊ ಅಂಥ ಸಣ್ಣ ಪುಟ್ಟದ್ರಲ್ಲೂ ನಮ್ಮ ಜವಾಬ್ದಾರಿಗಳಿರುತ್ತೆ. ಅಂದರೆ ನಾವೇ ಹೋಗ್ಬೇಕಾಗಿರೋ ಅಂಥ ಸಿಚುವೇಶನ್ಸು. ಆ್ಯಂಡ್ ತಂದೆ ತಾಯಿಗೂ ಅಷ್ಟೇ, ಅವ್ರಿಗೆಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇರ್ತೀವಿ. ಯಾರೋ ಅಂದರೆ ಯಾವುದೋ ಕ್ಯಾಬ್ ಮಾಡ್ಕೊಂಡು ಹೋಗೋದು ಬೇರೆ, ಅಥವಾ ಬಸ್ಸಲ್ಲಿ ಹೋಗೋದು ಬೇರೆ, ಬಟ್ ಮಕ್ಕಳೇ ಕರ್ಕೊಂಡು ಹೋಗೋದು ಒಂದು ಖುಷಿ ಇರುತ್ತೆ. ಸೊ ಈ ಥರ ಸಣ್ಣ ಪುಟ್ಟದ್ರಲ್ಲೇ ಆ ಜವಾಬ್ದಾರಿಗಳು ಇದ್ದೇ ಇರುತ್ತೆ ಅಲ್ವಾ, ಪ್ರತಿಯೊಂದರಲ್ಲೂ ಇರುತ್ತೆ. ಎಷ್ಟು ಜನ ಕೈಗೆ ಆ್ಯಂಡ್ ಕರೆಕ್ಟ್ ಟೈಮ್ ಮನೆಗೆ ಹೋಗೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಅಂದರೆ ನಮ್ಮದು ಡೈರೆಕ್ಷನ್ನು, ಆ್ಯಕ್ಟಿಂಗ್ ಮಾಡೋದ್ರಿಂದ ತುಂಬ ಮೀಟಿಂಗ್ಸು. ಅಂದರೆ ಅಲ್ಲಿ ಅನ್ನಿಸ್ತಾ ಇರುತ್ತೆ ನಾನೇನೋ ಕೆಲಸ ಇದೆ ಅಂತ ಅರ್ಜೆಂಟಲ್ಲಿ ಓಡಿ ಬಂದಿರ್ತೀನಿ, ಬಟ್ ಇನ್ನೇನು ಮೀಟಿಂಗ್ ಅದು ತುಂಬ ಫಾರ್ಮಲ್ ಆಗಿರಲ್ಲ. ಯಾರನ್ನೋ ಭೇಟಿಯಾಗಕ್ಕೆ ಹೋಗಿರ್ತೀವಿ, ಅಲ್ಲಿ 2 ಅವರ್ ಸುಮ್ಮನೆ ಕೂತಿರ್ತೀವಿ. ಅವಾಗೆಲ್ಲ ಬೇಜಾರಾಗ್ತಾ ಇರುತ್ತೆ, ಮನೆಯಿಂದ ಅಷ್ಟು ಅರ್ಜೆಂಟಾಗಿ ಓಡಿ ಬಂದೆ, ಇಲ್ಲಿ ನೋಡಿ ಸುಮ್ಮನೆ ಕೂತಿದ್ದೀವಿ ಅಂತ. ಅದು ನನ್ನೇ ಮಾತಾಡ್ಕೊತಾ ಇರ್ತೀನಿ ನನ್ನ ಫ್ರೆಂಡ್ಸ್ಗಳಿಗೆ. ಅದು ಗಿಲ್ಟ್ ಕಾಡ್ತಾ ಇರುತ್ತೆ. ಅಥವಾ ನೈಟ್ ಲೇಟ್ ಆಗುತ್ತೆ ಫಾರ್ ನೋ ರೀಸನ್ನು, ಸುಮ್ಮನೆ ಮಾತಾಡ್ತಾ ಇರ್ತೀವಿ. ಇಲ್ಲ ನಾನು ಬರೋದು ಲೇಟ್ ಆಗುತ್ತೆ, ತುಂಬ ಕೆಲಸ ಇದೆ ಅಂತ ಅಂದ್ಬಿಟ್ಟಿರ್ತೀನಿ. ಬಟ್ ಆ್ಯಕ್ಚುಲಿ ಅದು ಕೆಲಸ ಇರೋದು ಕ್ಯಾನ್ಸಲ್ ಆಗಿ ಸುಮ್ಮನೆ ಮಾತಾಡ್ತಾ ಇರ್ತೀವಿ. ಸೊ ಈ ಥರ ವಿಚಾರಗಳು ಬೇಜಾರಾಗುತ್ತೆ. ಸೊ ಕರೆಕ್ಟ್ ಟೈಮ್ಗೆ ಹೋಗೋದು ಒಂದು ಜವಾಬ್ದಾರಿ.